ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ವೀಕ್ಷಕರೇ, ಇವತ್ತು ಗೋಕಾಕ್ ತಾಲೂಕಿನಲ್ಲಿ ದಿನೇ ಹೆಚ್ಚುತ್ತಿರುವ ಕೊರೋನಾ ನಿಯಂತ್ರಣಕ್ಕಾಗಿ ಯಾವ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಸಂಪೂರ್ಣ ಜವಾಬ್ದಾರಿ ಜಲಸಂಪನ್ಮೂಲ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿ ಅವರ ಹೆಗಲ ಮೇಲಿದೆ ವೀಕ್ಷಕರೇ. ಯಾಕೆಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇವಲ 30 ಬೆಡ್ಡು, ಘಟಪ್ರಭಾ ಮುರಾರ್ಜಿ ಶಾಲೆಯಲ್ಲಿ 20 ಬೆಡ್ಡು, 50 ಬೆಡ್ದಿಂದ ಏನು ಕೆಲಸ ಆಗೋಲ್ಲ ವೀಕ್ಷಕರೇ. 100 ಬೆಡ್ಗಳು ಅವಶ್ಯಕತೆ ಬೀಳುತ್ತೆ. ಸರ್ಕಾರದ ವಿಧಾನಸಭೆಯ ಹಿರಿಯ ಸದಸ್ಯರು ಹಾಗೂ ಜಲಸಂಪನ್ಮೂಲ ಖಾತೆಯ ಮಂತ್ರಿಗಳು, ಯಡಿಯೂರಪ್ಪ ಸರ್ಕಾರದಲ್ಲಿ ಪ್ರಭಾವಿ ಸಚಿವರು ಆದಂಥ ರಮೇಶ್ ಜಾರಕಿಹೊಳಿ ಅವರು ತೀವ್ರ ಒತ್ತಡ ತಂದು ತಕ್ಷಣ ಗೋಕಾಕಕ್ಕೆ ಒಂದು 500 ಬೆಡ್ಡದ ವ್ಯವಸ್ಥೆ ಮಾಡಬೇಕೆಂದು ಅಶೋಕ್ ಪೂಜಾರಿ ಅವರು ಇವತ್ತು ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದರೆ ದಿನೇ ಕೊರೋನಾ ತನ್ನ ರಣಕೇಕೆ ಮಾಡ್ತಾ ಇದೆ ವೀಕ್ಷಕರೇ. ಗೋಕಾಕ್ ತಾಲೂಕಿನಲ್ಲಿ ಸ್ತಬ್ಧವಾಗಿತ್ತು. ಆದರೆ ಇವತ್ತು ನಿನ್ನೆ ಮೊನ್ನೆ ಪದೇ ಆಸ್ಪತ್ರೆಗೆ ಅಲ್ದಾಟ ಆಗ್ತಾ ಇದೆ. ಖಾಸಗಿ ಆಸ್ಪತ್ರೆ ಎಲ್ಲ ವೈದ್ಯಾಧಿಕಾರಿಗಳನ್ನು ತಮ್ಮ ಒಂದು ಮೀಟಿಂಗ್ ಮಾಡಿಕೊಂಡು ಅವರು ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಒಂದು 10 ರಿಂದ 20 ಬೆಡ್ ವ್ಯವಸ್ಥೆ ಮಾಡುವಂಥ ಸಲಹೆ ಸೂಚನೆ ಕೊಡ್ಕೊಂಡು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಪರಿಣಾಮಕಾರಿ ಕಾರ್ಯ ಮಾಡಬೇಕಾಗಿದ್ದು ಸಂಪೂರ್ಣ ವಿಶ್ವಾಸ ರಮೇಶ್ ಜಾರಕಿಹೊಳಿ ಮುಂದೆ ಎಲ್ಲರೂ ಕಣ್ಣೆತ್ತಿ ನೋಡ್ತಾ ಇದ್ದಾರೆ ವೀಕ್ಷಕರೇ. ಇದು ಅಶೋಕ್ ಪೂಜಾರಿ ಇವತ್ತು ಏನೇನು ಮಾತಾಡಿದ್ದಾರೆ ಆ ಮಾತಿನಲ್ಲಿ ಪ್ರತಿಯೊಂದು ಅಂಶಗಳು ಗಲ್ಲಿಯೂ ಸಹಿತ ಪ್ರತಿಯೊಂದು ಈ ಕೊರೋನಾ ಕೇಕೆಯಿಂದ ತತ್ತರಿಸಿದ್ದಾರೆ ವೀಕ್ಷಕರೇ. ಯಾಕೆಂದರೆ ಜನ ತಮ್ಮ ಸಾವು ಬದುಕಿನ ಜೊತೆ ಹೋರಾಟ ಮಾಡುವಂಥ ಈ ಪರಿಸ್ಥಿತಿ, ಇದನ್ನು ಸಂಪೂರ್ಣ ನಿಯಂತ್ರಣ ಮಾಡಲಿಕ್ಕೆ ಇದಕ್ಕೆ ಲಾಕ್ಡೌನ್ ಏನು ಪ್ರಾಮುಖ್ಯತೆ ಪಾತ್ರ ವಹಿಸೋದಿಲ್ಲ. ಸಂಪೂರ್ಣ ಲಾಕ್ಡೌನ್ ಆಗಬೇಕು ಒಂದು, ಆಮೇಲೆ ಅದಕ್ಕೆ ವೈದ್ಯಕೀಯ ಚಿಕಿತ್ಸೆಗೋಸ್ಕರ ಆಕ್ಸಿಜನ್ಗಳು, ಬೆಡ್ಗಳು, ಪ್ರತಿಯೊಂದು ಆಂಬ್ಯುಲೆನ್ಸ್ಗಳು ಇದಕ್ಕೆ ಪರಿಣಾಮಕಾರಿ ಕಾಮಗಾರಿ ಆಗಬೇಕು. ಇದನ್ನು ತಕ್ಷಣ ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾರೆ ಅನ್ನೋದೇ ನಮ್ಮೆಲ್ಲರ ವಿಶ್ವಾಸ ಇದೆ ವೀಕ್ಷಕರೇ. ನಾವು ಅವ್ರ ಮೇಲೆ ಮತ್ತೊಮ್ಮೆ ಒತ್ತಡ ತರ್ತೀವಿ ಈ ನಂಬರ್ ಒನ್ ಚಾನಲ್ ಮುಖಾಂತರ. ಯಾಕೆಂದರೆ ಗೋಕಾಕ್ ತಾಲೂಕಿನಲ್ಲಿ ನೀವೊಬ್ಬ ಪ್ರಭಾವಿ ಇದ್ದೀರಾ, ನೀವು ತಕ್ಷಣ ಇದಕ್ಕೆ ಸ್ಪಂದಿಸಿ. ರಮೇಶ್ ಜಾರಕಿಹೊಳಿ ಅವರೇ, ಇದು ಅಶೋಕ್ ಪೂಜಾರಿ ಅವರ ಕೂಗು ಯಾವ ರೀತಿ ಮಾತಾಡಿದ್ದಾರೆ, ಆಕ್ರೋಶ ಭರಿತರಾಗಿದ್ದಾರೆ ಅಶೋಕ್ ಪೂಜಾರಿ, ಅದನ್ನು ಸವಿಸ್ತಾರವಾಗಿ ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಶಸ್ಸು ಕಾಣಲಿ. ತಕ್ಷಣ ಒಂದು 500 ಬೆಡ್ಡದ್ದು ಎಲ್ಲಾದರೂ ಒಂದು ಹಾಲ್ ಆಗಲಿ, ಯಾವುದೋ ಒಂದು ಮಂಗಲ ಕಾರ್ಯಾಲಯ ಆಗಲಿ, ಎಲ್ಲಾದರೂ ಇದನ್ನು ವ್ಯವಸ್ಥೆ ಮಾಡಬೇಕು. ಸರ್ಕಾರದ ಮೇಲೆ ಒತ್ತಡ ತಂದು ಖಾಸಗಿ ವೈದ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಪರಿಣಾಮಕಾರಿ ಮಾಡಿದರೆ ಗೋಕಾಕ್ ತಾಲೂಕು ಕೊರೋನಾ ಮುಕ್ತವಾಗುತ್ತೆ. ಇಲ್ಲದಿದ್ದರೆ ದಿನೇ ಇದೇ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಇಲಾಖೆ ಎಷ್ಟು ಕ್ರಮ ವಹಿಸಿದರೂ ಸಹಿತ ಸಿಬ್ಬಂದಿ ಕೊರತೆ ಎದ್ದು ಕಾಣ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಡಾಕ್ಟರ್ಗಳಿಗೂ ಸಹಿತ ಎಲ್ಲ ಪಾಸಿಟಿವ್ ಬರ್ತಾ ಇದೆ, ಅಲ್ಲಿ ಸಿಬ್ಬಂದಿ ವರ್ಗಗಳು ಸಹಿತ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದರೆ ಇದೊಂದು ದೊಡ್ಡ ಅವಾಂತರ ಆಗೋದರಲ್ಲಿ ಸಂದೇಹ ಇಲ್ಲ ವೀಕ್ಷಕರೇ. ತಕ್ಷಣ ರಮೇಶ್ ಜಾರಕಿಹೊಳಿ ಅವರೇ ಗಮನ ಹರಿಸಬೇಕು. ಇದಕ್ಕೆ ಒಂದು ಕೂಲಂಕುಷವಾಗಿ ನೀವು ತಕ್ಷಣ ಕ್ರಮ ತೆಗೆದುಕೊಂಡ್ರೆ ಇದೊಂದು ಋಣಮುಕ್ತ ಆಗುತ್ತೆ, ಕೊರೋನಾ ಮುಕ್ತ ಆಗುತ್ತೆ. ದಯಮಾಡಿ ಗಮನ ಹರಿಸಬೇಕನ್ನೋದೇ ನಂಬರ್ ಒನ್ ಚಾನಲ್ ಆಗ್ರಹ. ಪೂಜಾರಿ ಏನ್ ಮಾತಾಡಿದ್ದಾರೆ ಅಶೋಕ್ ಪೂಜಾರಿ ಅವರು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ನಮಸ್ಕಾರ. ಟ್ರೀಟ್ಮೆಂಟ್ ಕೋಟರ್ಪಾಧ್ಯಕ್ಷದಿಂದ ಬಂದ ಒಂದು ಸರ್ಕಾರಿ ಕಚೇರಿ ಬಂದು ಕೊಂಡುವಂತ ಸನ್ನಿವೇಶ ಬರ್ತೈತಿ. ದಯವಿಟ್ಟು ಅದಕ್ಕೆ ಆಸ್ಪದ ಮಾಡೋದು ಬೇಡ. ನೀವು ನನ್ನ ಒಳ್ಳೆಯ ಆತ್ಮೀಯ ಮಿತ್ರದಿರಿ, ಸನ್ಮಿತ್ರದಿರಿ. ನಿಮಗೆ ಒಬ್ಬ ಮಿತ್ರನಾಗಿ ಅಥವಾ ನೀವು ಜನಪ್ರತಿನಿಧಿಗಳಿಂದ ಗೋಕಾಕದ ಒಬ್ಬ ಸಾಮಾನ್ಯ ಮತದಾರರಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಈ ಎರಡು ಕೆಲಸ ನೀವು ತೀವ್ರದಿಂದ ಮಾಡಬೇಕು. 2-3 ದಿವಸದೊಳಗ ಇದಕ್ಕೆ ನೀವು ಪರಿಹಾರ ಒದಗಿಸಿಕೊಡ್ಬೇಕು ಅಂತೇಳಿ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ. ಬಹುಶಃ ಇದಾಗಲಿಲ್ಲ ಅನಿವಾರ್ಯವಾಗಿ, ಯಾಕಂದ್ರೆ ಈ ಕರೋನಾ ಸಂದರ್ಭ, ಇದನ್ನ ರಾಜಕೀಯ ಮಾಡಬಾರ್ದು, ನಾವು ರಾಜಕೀಯ ಮಾಡಿ ಹೋರಾಟಗಳನ್ನು ಮಾಡಬಾರ್ದು ಸಲುವಾಗಿ ನಾನು ಎಲ್ಲಾ ರಾಜಕೀಯ ಚಟುವಟಿಕೆ ಬಂದಿಟ್ಟು ಈ ಕರೋನಾ ಸಂದರ್ಭದೊಳಗೆ ರಾಜಕಾರಣಕ್ಕೆ ಮೊದಲ ಆದ್ಯತೆ ಅಲ್ಲ ಅನ್ನುವಂತ ಭಾವನೆಯಿಂದ ಬಂದಿಟ್ಟು. ಅದಕ್ಕೆ ನೀವು ಕೂಡಲೇ ನಮ್ಮ ಕಳಕಳಿಯ ಮನವಿ ಸ್ಪಂದನೆ ಮಾಡ್ರಿ. ಒಂದು ಸರ್ಕಾರಿ ದವಾಖಾನೆ 100 ಬೆಡ್ಡಿನ ಆಸ್ಪತ್ರೆ ಆಗಬೇಕು ಕರೋನಾ ಸಲುವಾಗಿ. ಎರಡನೇದು ಗೋಕಾಕ್ ತಾಲೂಕಿನ ಎಲ್ಲಾ ಖಾಸಗಿ ವೈದ್ಯರು ಸಹಿತ ಈ ಕರೋನಾ ರೋಗಿಗಳನ್ನ ತಮ್ಮದೇ ಆದಂತಹ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಂಡ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತ, ಅವ್ರಿಗೆ ಉಪಚಾರ ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗೋದ್ರಿಗೆ ಬಹಳ ದಿವಸ ಆಗ್ಬೋದು. ಹೇಗೆ ಅವ್ರಿಗೆ ಕೆಲಸ ಮಾಡಕ್ಕೆ ಟೈಮ್ ಕೊಡಬೇಕಾಗತ್ತೆ. 5 ದಿವಸ ಬಿಟ್ಟು ಒಂದು ವಾರ ಆಗ್ಲಿಲ್ಲ ಅಂದ್ರೆ ಧರಣಿ ಸತ್ಯಾಂಗ 100 ಮಂದಿ ತಗೊಂಡು ಅಲ್ಲಿ ಕಟ್ಟಿರ್ಬೇಕು. ಸಾಮಾಜಿಕ ಡಿಸ್ಟೆನ್ಸ್ ಇರ್ತನೋ ಮಾಸ್ಕ್ ಹಾಕೋದು